ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಲಕ್ಷ್ಮೀ ಬಾರಮ್ಮ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನೀವು ಇದೇ ಮೊದಲು ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ವೈಷ್ಣವ್ ತುಂಬಾ ಕೋಪ ಮಾಡಿಕೊಂಡು ಜಗತ್ತಲ್ಲಿ ತುಂಬಾ ಕೆಟ್ಟ ಮಕ್ಕಳು ಇರ್ತಾರೆ ಅಂತ ಕೇಳಿದ್ದೆ, ಆದ್ರೆ ಯಾವತ್ತೂ ಕೆಟ್ಟ ತಾಯಿ ಎಲ್ಲಿ ಹುಡುಕಿದ್ರು ಸಿಗಲ್ಲ ಅಂತ ಹೇಳ್ತಾ ಇದ್ರು. ನೀನ್ ಯಾಕಮ್ಮ ನನ್ನ ಜೀವನದಲ್ಲಿ ಮಾತ್ರ ಕೆಟ್ಟ ತಾಯಿ ಆಗ್ಬಿಟ್ಟಿದ್ಯಾ ಅಂತ ಹೇಳ್ತಾನೆ. ಆಗ ಕಾವೇರಿಗೆ ತುಂಬಾನೇ ಶಾಕ್ ಆಗ್ಬಿಡುತ್ತೆ. ಶಾಕಲ್ಲಿ ಏನು ಮಾತಾಡದೆ ವೈಷ್ಣವ್ ಮುಖಾನೇ ನೋಡ್ಕೊಂಡು ನಿಂತಿರ್ತಾರೆ ಕಾವೇರಿ. ನೀನು ಎಂಗೇಜ್ಮೆಂಟ್ ಅಂತ ತುಂಬಾ ಉತ್ಸಾಹದಿಂದ ಓಡಾಡ್ತಿದ್ಯ ಅಲ್ಲಮ್ಮ, ಅದು ಏನಂತ ನಿಂಗೆ ಗೊತ್ತಾ? ನಾನು ನನ್ನ ಫ್ರೆಂಡ್ ಸಾಗರಿ ಸೇರ್ಕೊಂಡು ಮಾಡಿರೋ ಪ್ಲಾನ್ ಅದು. ನಿನ್ನ ಬಂಡವಾಳ ಎಲ್ಲ ಬಯಲ್ ಮಾಡ್ಬೇಕು ಅಂತಾನೆ ನಾನು ಸಾಗರಿ ಸೇರ್ಕೊಂಡು ಮಾಡಿರೋ ಪ್ಲಾನ್ ಅದು. ಇಲ್ಲಿ ವೈಷ್ಣವ್ ಎಲ್ಲರೆದ್ರು ಹೇಳ್ತಾ ಇದ್ದ ಹಾಗೇನೆ ಆ ಕಡೆ ಲಕ್ಷ್ಮಿಗಂತೂ ತುಂಬಾನೇ ಖುಷಿ ಆಗ್ಬಿಡುತ್ತೆ. ಹಾಗಾದ್ರೆ ವೈಷ್ಣವ್ ಅಂತ ಇಲ್ಲಿ ಕಾವೇರಿ ಅವರು ವೈಷ್ಣವ್ ಜೊತೆ ಹೇಳ್ಬೇಕಾದ್ರೆ ವೈಷ್ಣವ್ ಅವರೇ ಹೇಳ್ತಾರೆ, ಅಮ್ಮ ಆವತ್ತು ನೀನು ಸುಬ್ಬಿ ಜೊತೆ ಮಾತಾಡ್ತಾ ಇರೋ ಸತ್ಯನ ನಾನು ಅಲ್ಲೇ ನಿಂತ್ಕೊಂಡು ಎಲ್ಲದನ್ನು ಕೇಳಿಸ್ಕೊಂಡಿದ್ದೀನಿ ಅಮ್ಮ ಅಂತ ವೈಷ್ಣವ್ ಹೇಳ್ಬೇಕಾದ್ರೆ ಆ ಕಡೆ ಕಾವೇರಿ ಅವರಿಗೆ ಗೊತ್ತಾಗುತ್ತೆ. ಹಾಗಾದ್ರೆ ಈ ವಿಡಿಯೋ ಮಾಡಿರೋದು ಆ ಸುಬ್ಬಿನೇ ಅಂತ. ಅವತ್ತು ಸುಬ್ಬಿ ಕೇಸರಿ ಹಾಲು ತಂದ್ಕೊಟ್ಟಿದ್ದೀನಿ, ನಿಮ್ಗೆ ಸ್ನ್ಯಾಕ್ಸ್ ತಂದ್ಕೊಟ್ಟಿದ್ದೀನಿ ಅಂತ ಹೇಳಿ ಏನೋ ಪೌಡರ್ ಮಿಕ್ಸ್ ಮಾಡಿ ಅವಳೇ ಈ ವಿಡಿಯೋನೆಲ್ಲ ಮಾಡಿರೋದನ್ನ ಇಲ್ಲಿ ಕಾವೇರಿ ಅವರು ಫ್ಲಾಶ್ ಬ್ಯಾಕ್ ನಲ್ಲಿ ನೆನಪಿಸ್ಕೊಳ್ತಾರೆ. ಆಗ ಸುಬ್ಬಿ ಮೇಲೆ ಅವರು ತುಂಬಾನೇ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಆಗ ವೈಷ್ಣವ್ ಅವರು ಕೇಳ್ತಾರೆ, ಎಲ್ಲ ನಿಂಬಾಯಿಂದನೇ ಹೊರಗಡೆ ಬರ್ಲಿ ಅಂತ ನಾನು ಕಾಯ್ತಾ ಇದ್ದೆ ಅಮ್ಮ. ಅವತ್ತು ಬೊಂಬೆ ಆಡ್ಸೋನು ಹೇಳಿದ ಮಾತನ್ನ ನಾನು ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡು ನಿಮ್ ದಾರಿ ಹಿಂದೆನೆ ನಾನು ಬರ್ತಾ ಇದ್ದೆ, ಆದ್ರೆ ನಿಮ್ಗೆ ನಾನು ಬಂದಿದ್ದು ಗೊತ್ತಾಗ್ಲಿಲ್ಲ. ನೀವು ಯಾವಾಗ್ಲೂ ಲಕ್ಷ್ಮಿ ಬಗ್ಗೆ ಹಾಗೆ ಹೀಗೆ ಅಂತ ಬರೀ ಸುಳ್ಳನ್ನೇ ಹೇಳ್ತಾ ಇದ್ರಿ. ಅವ್ರ ಬಗ್ಗೆ ಒಳ್ಳೇದಕ್ಕಿಂತ ಜಾಸ್ತಿ ಕೆಟ್ಟದ್ದನ್ನೇ ಮಾತಾಡ್ತಾ ಇದ್ರಿ. ಆದ್ರೆ ಲಕ್ಷ್ಮಿ ಅವರು ಒಂದ್ ದಿನಾನು ನಿಮ್ ಬಗ್ಗೆ ಕೆಟ್ಟದಾಗಿ ಮಾತಾಡಿಲ್ಲ ಅಮ್ಮ. ಆದ್ರೆ ನೀವ್ ಯಾವಾಗ್ಲೂ ನಾನು ಹಾಗೂ ಲಕ್ಷ್ಮಿ ಅವರು ದೂರ ಆಗೋದನ್ನೇ ನೋಡ್ತಾ ಇದ್ರಿ. ಯಾಕಮ್ಮ ಈ ತರ ಎಲ್ಲ ಮಾಡಿದ್ರಿ? ನಿಮ್ಮೇಲೆ ನಾನು ನಂಬಿಕೆ ಇಟ್ಟಿದ್ದೇ ನನ್ನ ತಪ್ಪಾಯ್ತಾ ಅಂತ ವೈಷ್ಣವ್ ಅವರು ಕಾವೇರಿಗೆ ಕೇಳ್ತಾರೆ. ಆ ಕಡೆ ಕಾವೇರಿ, ಹಾಗಲ್ಲ ಪುಟ್ಟ, ನಾನು ಏನೇ ಮಾಡಿದ್ರು ಎಲ್ಲ ನಿನ್ ಒಳ್ಳೇದಕ್ಕೋಸ್ಕರನೇ ಮಾಡ್ತಿದ್ದೆ ಕಣೋ ಅಂತ ಇಲ್ಲಿ ಕಾವೇರಿ ಅವರು ಹೇಳ್ಬೇಕಾದ್ರೆ, ಸಾಕು ನಿಲ್ಸಮ್ಮ ನಿನ್ ನಾಟಕನ. ನಿನ್ನಿಂದಾಗಿ ಈಗ ಕೀರ್ತಿ ಜೀವನನೂ ಹಾಳಾಗಿದೆ, ಹಾಗೆ ಲಕ್ಷ್ಮೀ ಜೀವನನೂ ಹಾಳಾಯ್ತು, ನನ್ನ ಜೀವನ ಕೂಡ ಹಾಳಾಗಿದೆ. ಇದೆಲ್ಲ ಆಗಿರೋದು ನಿಮ್ಮಿಂದಾನೆ. ನಿಮ್ಗೆ ಏನಮ್ಮ ಲಾಭ ಆಯ್ತು ಇದರಿಂದ ಅಂತ ವೈಷ್ಣವ್ ಕಾವೇರಿನ ಪ್ರಶ್ನೆ ಮಾಡ್ತಾನೆ. ನೋಡಮ್ಮ, ಈಗ ತಪ್ಪು ಆಗೋಗಿದೆ, ನಿಮ್ಗೆ ಕೊನೆಯದಾಗಿ ನಾನು ಒಂದು ಅವಕಾಶ ಕೊಡ್ತೀನಿ. ಈಗಲೂ ನೀವು ಲಕ್ಷ್ಮಿ ಮತ್ತು ಕೀರ್ತಿ ಹತ್ರ ಹೋಗಿ ಸಾರಿ ಕೇಳಿ ಅಂತ ವೈಷ್ಣವ್ ಹೇಳ್ತಾನೆ. ಆಗ ಕಾವೇರಿ ಅವರಿಗೆ ವೈಷ್ಣವ್ ಮಾತು ಕೇಳಿ ತುಂಬಾ ಕೋಪ ಬಂದ್ಬಿಡುತ್ತೆ. ನಾನು ಯಾವುದೇ ಕಾರಣಕ್ಕೂ ಆ ಲಕ್ಷ್ಮಿ ಹತ್ರ ಆಗ್ಲಿ ಕೀರ್ತಿ ಹತ್ರ ಆಗ್ಲಿ ಸಾರಿ ಕೇಳಲ್ಲ, ಅವ್ರ ಮುಂದೆ ನಾನು ತಲೆ ತಗ್ಸಿ ನಿಲ್ಲೋದಿಲ್ಲ ಅಂತ ಕಾವೇರಿ ಹೇಳ್ತಾರೆ. ಹಾಗಾದ್ರೆ ನಾನು ಯಾವತ್ತೂ ನಿಮ್ಮನ್ನ ಕ್ಷಮಿಸೋದಿಲ್ಲ ಅಂತ ವೈಷ್ಣವ್ ಹೇಳ್ತಾನೆ. ಆಗ ಕಾವೇರಿ ತುಂಬಾ ಕೋಪ ಮಾಡಿಕೊಂಡು ತುಂಬಾ ದೂರ ಹೋಗಿ ನಿಲ್ತಾ ಇರ್ತಾರೆ. ಏನೋ ಬೆಟ್ಟದಿಂದ ಬಿದ್ದು ಹೋಗ್ಬೇಕು ಅನ್ನೋ ತರ ಹಿಂದೆನೆ ಹೋಗ್ತಾ ಇರ್ತಾರೆ. ಇವಳು ಕಾವೇರಿ ಕಂಡ್ರು ಯಾರ ಮುಂದೆನೂ ತಲೆ ಬಗ್ಸಿ ನಿಂತವಳಲ್ಲ ಅಂತ ಕಾವೇರಿ ಹೇಳ್ತಾಳೆ. ಆಗ ವೈಷ್ಣವ್ಗೆ ಅಲ್ಲಿ ಕಾವೇರಿ ಅವರು ಹಿಂದೆ ಹೋಗ್ತಿರೋದನ್ನ ನೋಡಿ ತುಂಬಾ ಟೆನ್ಷನ್ ಆಗ್ಬಿಡುತ್ತೆ. ಅಮ್ಮ ಹಿಂದೆ ಹೋಗ್ಬೇಡ ಮಾಲಲ್ಲಿ ಪ್ರಪಾತ ಇದೆ ಅಂತ ವೈಷ್ಣವ್ ಕೂಗಿ ಹೇಳ್ತಾನೆ. ಹಾಗೆ ಆ ಕಡೆ ಕೀರ್ತಿ ಮತ್ತು ಲಕ್ಷ್ಮಿ ಕೂಡ ಹೋಗ್ಬೇಡಿ ಕಾವೇರಿ ಆಂಟಿ, ಹೋಗ್ಬೇಡಿ ಅತ್ತೆ ಅಂತಾನೆ ಇಬ್ರು ಕೂಡ ಕಿರ್ಚ್ಕೊಳ್ತಾ ಇರ್ತಾರೆ. ಆದ್ರೆ ಕಾವೇರಿ ಮಾತ್ರ ಹಿಂದೆ ಪ್ರಪಾತ ಇರೋದನ್ನ ನೋಡ್ದೆ ಹಾಗೆ ಅಲ್ಲಿ ವೈಷ್ಣವ್ನ ಹೆದರ್ಸೋದಕ್ಕೋಸ್ಕರ ಹಾಗೆ ಹಿಂದೆ ಹೋಗಿ ಅಲ್ಲೇ ಕೆಳಗಡೆ ಬಿದ್ದು ಬಿಡ್ತಾರೆ. ಆಗ ವೈಷ್ಣವ್ ಅಮ್ಮ ಅಂತ ಜೋರಾಗಿ ಕಿರ್ಚ್ಕೊಳ್ತಾರೆ. ಹಾಗೆ ಮನೆಯವರೆಲ್ಲರೂ ಕಾವೇರಿ ಅವರು ಕೆಳಗೆ ಬಿದ್ದಿರೋದನ್ನ ನೋಡಿ ತುಂಬಾನೇ ಶಾಕ್ ಆಗುತ್ತೆ. ಎಲ್ಲ ಹೋಗಿ ಪ್ರಪಾತದಲ್ಲಿ ಕೆಳಗಡೆ ಇಳಿಕಿ ನೋಡ್ಬೇಕಾದ್ರೆ ಅಲ್ಲಿ ಕಾವೇರಿ ಬಿದ್ದು ಹೋಗಿರ್ತಾರೆ. ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದೇನಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ನಗ್ತಾ ಇರಿ. ಶುಭ ದಿನ. ಧನ್ಯವಾದ.